Hello, welcome back to my YouTube channel. Day 2 in Bali. ಸೊ ನಾವಿನ್ನೂ ಇಲ್ಲಿ ಚಾಂಗುನಲ್ಲಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಇಲ್ಲಿ ಕೇಳೋಣ ನಮ್ಮ ಗೈಡೆನ್ಸ್ನ. ಎಲ್ರಿ? ಸುರ್ಬನ್ ಬೀಚ್. ಸುರ್ಬನ್ ಬೀಚ್ ಆದಮೇಲೆ ಅದಾದ್ಮೇಲೆ ಇರ್ತದೆ ಅದು ಪಡಂ ಬೀಚ್. ಹಾಂ, ಆಫ್ಟರ್ ದಟ್ ವಿಲ್ ಗೋ ಟು ಉಲ್ವಾಟು ಟೆಂಪಲ್ ಪ್ಲಸ್ ಕ್ರಿಕೆಟ್ ಡ್ಯಾನ್ಸ್. ಇವತ್ತು 3 ಪ್ಲೇಸಸ್ ಇದಾವೆ, ಪ್ಲ್ಯಾನಲ್ಲಿ ಇದಾವೆ. ಆ್ಯಕ್ಚುಲಿ ನಿನ್ನೆ 2 ಪ್ಲೇಸಸ್ ಪ್ಲ್ಯಾನಲ್ಲಿ ಇತ್ತು. ಫಿನ್ಸ್ ಕ್ಲಬ್ ಬೀಚ್ಗೆ ಹೋಗ್ಬೇಕಿತ್ತು, ಬಟ್ ಹೋಗೋಕ್ಕಾಗಿಲ್ಲ ನಿನ್ನೆ. ಸೊ ಇವತ್ತು ಅದು ಇನ್ಕ್ಲೂಡಿಂಗ್ ಅದು 4 ಇದ್ದಾವೆ, ಇನ್ನು 3. ಓಕೆ, ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡೋದಷ್ಟೇ. ಆಮೇಲೆ ಇಲ್ಲಿ ಐಶ್ವರ್ಯ ಅವರು ಏನೋ ಎಲ್ಲ ರೆಡಿ ಟು ಈಟ್ ಫುಡ್ನ ತೊಗೊಂಬಂದಿದ್ವಿ. ಅದನ್ನು ಮಾಡ್ಕೋತಾ ಇದ್ವಿ. ಇಲ್ಲಂತರೂ ಫುಡ್ಡು ನಿಜ ಒಂಚೂರು ಸರಿ ಇಲ್ಲ, ನಾವು ತಿನ್ನೋಕ್ಕೆ ಆಗಿಲ್ಲ. ಸ್ಪೆಷಲಿ ವೆಜ್ ಅವರಂತೂ ಏನೂ ತಿನ್ನೋಕ್ಕಾಗಲ್ಲ. ನಾವೆಲ್ಲರೂ ವೆಜ್ಜು, ಅಂದರೆ ಚಿಕನ್ ಅಷ್ಟೇ ತಿಂತೀವಿ. ನಾ ತಿಂತೀನಿ, ಇವರೆಲ್ಲರೂ ಉಳ್ಕೆದವರು ವೆಜ್ ಇದ್ದಾರೆ. ಸೊ ವೆಜ್ ಅಂದರೆ ಇಲ್ಲಿ ಏನೂ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಮನೆಯಿಂದ ನೀವು ಇನ್ ಕೇಸ್ ಏನಾದರೂ ಬಾಲಿಗೆ ಏನಾದ್ರು ಬರೋದಿದ್ರೆ ಮನೆಯಿಂದ ಏನಾದರೂ ತೊಗೊಂಡೇ ಬನ್ನಿ. ಅಕ್ಕಿ ಮತ್ತು ರೆಡಿ ಟು ಈಟ್ ಫುಡ್ ಸಿಗುತ್ತಲ್ಲ, ಅದು ತೊಗೊಂಬಂದರೆ ನಿಮಗೆ ಬೆಸ್ಟು. ಸೊ ಹಂಗಾಗಿ ನಾವು ಪ್ಲ್ಯಾನ್ ಮಾಡಿಲ್ಲ. ಹಲೋ, ಎಲ್ಲಿ ಹೋಗ್ತಾ ಇರೋದು ಇವಾಗ? ಸುಲ್ಬನ್ ಬೀಚ್. ಸುಲ್ಬನ್ ಬೀಚ್ಗೆ ಹೋಗ್ತೀವಿ ಫಸ್ಟು. ಅದಾದಮೇಲೆ ಉಲ್ವಾಟು ಟೆಂಪಲ್, ಇನ್ನೊಂದು ಬೀಚ್ ಇದೆ, ಆ ಬೀಚ್ ಒಂದು. ಓಕೆ, ಹೋಗೋಣ. ಆಗ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಹಚ್ಕೊಂಡು ಎಸ್ ಸಾಂಗ್ನ ಹಾಕ್ಕೊಂಡು ಕೇಳ್ತಾ ಇದ್ದಾರೆ. ಗೊತ್ತಿಲ್ರಿ, ಇಲ್ಲಿ ಬ್ಯಾನ್ ಆಗದಾವ ಯಾರು ಎಷ್ಟು ಅವಲಕ್ಕಿ ಮಾಡ್ಕೊಂಡಿದೀವಿ. ರೆಡಿ ಟು ಈಟ್ ಅವಲಕ್ಕಿ ತಿಂತಾ ಇದೀವಿ. ಗ್ರಾಸರೀಸ್ ತೊಗೊಂಡು ಮಾಡ್ಬೇಕ್ರಿ. ಸೆಲ್ ಅಂತ ನೋಡ್ರಿ. ನಿನ್ನೆಲ್ಲಿ ಫ್ಲವರ್ ಹಾಪು ಲಾಕ್ ಮಾಡಿದ್ದೆ. ಕ್ಯಾಬ್ ಬಂದಿದೆ, ಹೋಗ್ತಾ ಇದ್ದೀವಿ. ಹಿಂದ್ಗಡೆ ಹೋಗ್ಬೇಕು. ಅವ್ರು ಹಿಂದೆ ಕುಂದಿರ್ತಾರ್ರಿ 3 ಜನ. ಬರಬ್ಬರ. ಹಾ, 3 ಜನ ನಾವು ಹಿಂದೆ ಕುಂದಿರ್ತೀವಿ ಬಿಡು. ಒನ್ ಡೇ ಟೂರ್ ಬರ್ತಾನೆ ಅಂತ ಅಂದ್ರೆ ಈಗ ಸೊ ಹೋಗ್ತಾ ಇದ್ದೀವಿ, ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ನಾವು ಹೋಗ್ತಿರೋದು ಸುಲ್ಬನ್ ಬೀಚ್ಗೆ. ಅಲ್ಲಿ ನಾವು ಎಲ್ಲ ಒಂದೇ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಇಲ್ಲಾಂದರೆ 2 ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ 6 ಮೆಂಬರ್ಸ್ ಅಷ್ಟೇ ಒಂದು ಕಾರಲ್ಲಿ ಇದು ಮಾಡೋದು. ಇವತ್ತು ಇವಳು ಸಣ್ಣ ಹುಡುಗಿ, ಜಸ್ಟ್ 14 ಇಯರ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲ, ಆ ಥರ ಏನಿಲ್ಲ, ಅಷ್ಟೇ ಕಾರಲ್ಲಿ. ದೊಡ್ಡ ಕಾರ್ ಇದ್ರೂ 7 ಮೆಂಬರ್ಸ್ನ ಕೂರಿಸ್ಕೊಳ್ಳಲ್ಲ, ಇನ್ಕ್ಲೂಡಿಂಗ್ ಡ್ರೈವರ್ 7 ಮೆಂಬರ್ಸ್ ಅಂತ ಹೇಳ್ಬಿಟ್ಟು 6 ಮೆಂಬರ್ಸ್ ಮೇಲೆ 1 ಪರ್ಸನ್ ಗಾಡೀಲಿ ಹತ್ತಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಎವ್ರಿ ಡೇ 2 ಕಾರ್ ಮಾಡ್ಕೊಂಡು ಹೋಗ್ತಿದ್ವಿ, 2 ಕ್ಯಾಬ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಇವತ್ತು ಎಲ್ಲರೂ ಒಂದೇ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾವು ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀವಿ. ಏನು 7 ಮೆಂಬರ್ಸ್. ಹಲೋ ಪೀಪಲ್. ಹಲೋ, ಹಾಯ್ ಏನ್ರಿ? ಮಂಜುನಾಥ್. ಡೂಡ್, ಹಾಯ್. ಐಶ್ವರ್ಯ ಆ್ಯಂಡ್ ಇವರು ಕ್ಯಾಬ್ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾರೆ. ಫುಲ್ ನಿದ್ದೆ, ವೈಟ್ ಪಟ್ಟೆ ಹಿಂದೆ ಹಿಂಗಿದೆ. ಸೊ ಹೋಗ್ತಾ ಇದ್ದೀವಿ. ಸೆಕೆಂಡ್ ಡೇ ಇದು ನಮ್ಮದು ಬಾಲಿಲಿ.
ಸ್ಪೆಷಲಿ ಇವಾಗ ಸದ್ಯಕ್ಕಿರೋದು ಚಾಂಗೂನಲ್ಲಿದ್ದೀವಿ. ಚಾಂಗು ಅಲ್ರಿ, ಕಾಂಗು, ಚಂಗುನಾ ಕಾಂಗುನಾ? ಕಾಂಗು, ಗಂಗು ಇನ್ ಕಾಂಗು. ಕರೆಕ್ಟ್ ಇದೆ ನಾ ಕ್ಯಾಪ್ಷನ್. ಗಂಗು ಇನ್ ಕಾಂಗು. ಸೊ ಹೋಗ್ತಾ ಇದ್ವಿ. ಏನು ಇಷ್ಟು ಬ್ಲೀಚ್ ಬರೋದೈತಿ. ಹೇಗೆ ಅನ್ನಿಸ್ತಿದೆ ಐಶ್ವರ್ಯ ಅವರೇ ಬಾಲಿಗೆ ಬಂದಿರೋದು? ಖುಷಿ ಇದೆಯಾ? ಬೆಟರ್ ಫೀಲ್ ಆಗ್ತಿದೆ. ಇವಳು ಆ್ಯಕ್ಚುಲಿ ಲಿಸ್ಟಲ್ಲಿ ಇರಲಿಲ್ಲ, ಲಾಸ್ಟಲ್ಲಿ ಬಂದಿರೋದು ಇವಳು ಮತ್ತು ಅವನು. ನಾವು ಅಷ್ಟೇ ಬರೋದಿತ್ತು. ಸೊ ಇವರು, ನಾನು ಮತ್ತು ಇವರಿಬ್ಬರು ಮತ್ತು ಅವರು 4 ಜನ ಅಷ್ಟೇ ಇತ್ತು. ಮತ್ತು ಇನ್ನೊಬ್ರು ಸೆಕೆಂಡ್ ಜೀಜು ಅವರು ಬರೋದಿತ್ತು, ಬಟ್ ಅವ್ರು ಬರಲಿಲ್ಲ. ಆಮೇಲೆ ಇವ್ರು ಜಾಯ್ನ್ ಆದರು ಬರ್ತೀನಿ ಅಂತ. ಮಾರ್ಕೆಟು, ಶಾಪಿಂಗು ಎಲ್ಲ ಮಿಕ್ಸ್ ಐತಿ. ಬಂದಿದೆ ಬೀಚ್ ಹತ್ರ. ಇದು ಬೀಚು. ಇಲ್ಲಿ ಕೆಳಗೆ ಹೋಗ್ಬೋದಾ ಡೂಡ್? ಅಲ್ಲಿ ಕೆಳಗೆ ಹೋಗ್ಬೋದು. ಹಾಂ, ಸುಲಭನ್ ಬೀಚಿಗೆ ಬಂದಿದ್ದೀವಿ. ಸೊ ಇದು ಬಂದು ಕೆಫೆ. ಇಲ್ಲೇ ಕುತ್ಕೊಂಡಿದ್ದೀವಿ. ಸರ್ಫಿಂಗ್ ಏನಾದರೂ ಮಾಡೋದಿದ್ರೆ ಮಾಡ್ಬೋದು. ಅಲ್ಲಿ ಮಾಡ್ತಿದ್ದಾರೆ ನೋಡಿ ಎಷ್ಟೊಂದು ಜನ. ಮಾಡ್ತೇನೆ ನೀನು? ಆಗಲ್ಲ, ಅದು ಬರಬೇಕಲ್ಲ, ಅದು ರೂಢಿ ಇರ್ಬೇಕಲ್ಲ. ಇಲ್ಲ, ಅವ್ರು ಹೇಳ್ಕೊಡ್ತಾರ. ಸರ್ಫಿಂಗ್ ಮಾಡೋರು ಅಲ್ಲಿ ಇರ್ತಾರ. ಸಿ ಹೌ ಪೀಪಲ್ ಆರ್ ಡೂಯಿಂಗ್ ಇಟ್. ಅಲ್ಲಿ ನೋಡ್ರಿ ಹೆಂಗ್ ಮಾಡತ್ತ ಸರ್ಫಿಂಗ್. ಬನ್ನಿ, ಪ್ಲೇಸ್ ಹಿಂಗಿದೆ. ಬರ್ಬೇಕಾದ್ರೆ ಹೇ ಭಯ ಆಗ್ತಿದ್ರಿ ಇಲ್ಲಿ ಇಳ್ಯಾಕನ. ಓ ಮೈ ಗಾಡ್, ಕ್ಯಾಮ್ರಾ ಮ್ಯಾನ್ ಮಂಜೂರು. ಮಾಡಂತ. This is the place. ಅಕ್ಕಿ ಮಸ್ತ್ ಬರತ್ತಾಳ ನನ್ನ ಕ್ಯಾಮ್ರಾದಾಗ. ಇದು ಎಷ್ಟು ಮೇಲೆ ಇದು? ಬಂದ್ರಿ